टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಪುಲಕೇಶಿ ನಗರದ ಕಾಕ್ಸ್ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದೇಶ್ ಹಾಗೂ ಸಿಲಿಕಾ ದಂಪತಿಗೆ ಈ ಘಟನೆಯಲ್ಲಿ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 10 ವರ್ಷದಿಂದ ಅಪಾರ್ಟ್ಮೆಂಟ್ನಲ್ಲಿ ಈ ದಂಪತಿ ವಾಸವಿದ್ರು. ಮುಂಬೈ ಮೂಲದ ಸಿದ್ದೇಶ್ ಹಾಗೆ ಕೇರಳ ಮೂಲದ ಸಿಲಿಕಾ ಇಬ್ರು ಕೂಡ ಇದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರ್ತಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಪತ್ನಿ ಸಿಲಿಕಾ ಹಾಗೆ ಪತಿ ಸಿದ್ದೇಶ್ ಯಾವುದೇ ಕೆಲಸಕ್ಕೆ ಹೋಗ್ತಿರಲ್ಲ. ಇದೇ ಪುಲಕೇಶಿ ನಗರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇವರು ವಾಸವಾಗಿರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ದಂಪತಿಗಳು ಪುಲಕೇಶಿ ನಗರದ ಕಾಕ್ಸ್ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು ವರ್ಷಗಳಿಂದ ವಾಸಿಸ್ತಾ ಇರ್ತಾರೆ. ಇದೀಗ ಸಿಲಿಂಡರ್ ಸ್ಫೋಟಗೊಂಡು ಗಂಭೀರವಾಗಿ ಗಾಯವಾಗಿದೆ ದಂಪತಿಗಳಿಗೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಗೊತ್ತಿಲ್ಲ ಹೆಂಗಾಯ್ತು ಅಂತ ಗೊತ್ತಿಲ್ಲ, ಬಟ್ ಬ್ಲಾಸ್ಟ್ ಒಂದು 4 ಗಂಟೆ ಆಯಿತು. ನಾನು ಬಂದ ತಕ್ಷಣ ನೋಡಿದೆ ಫೈರ್, ಇಮಿಡಿಯೇಟ್ ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡಿ ಕರೆಸಿದೆ. ಅದು 1/2 ಅವರಲ್ಲಿ ಬಂದರು, ಅಂಟಿಸ್ಬಿಟ್ರು ಎಲ್ಲ. ಅವರು ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು ಏಟ್ ಬಿದ್ದಿದೆ, ಬಟ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಔಟ್ ಆಫ್ ಡೇಂಜರ್ ಅಂತ ಕೇಳಿದ್ದೆ, ಅಷ್ಟೇ ಗೊತ್ತಿರೋದು. ಹೌದು, ಇಲ್ಲೇ ಈ ಅಪಾರ್ಟ್ಮೆಂಟ್ ಅಲ್ಲ, ನಾನು ಫ್ಲಾಟ್ ನಂಬರ್ ಹಿಂದ್ಗಡೆ, ಇದು ಫ್ಲಾಟ್ ಹಿಂದ್ಗಡೆ ನಾನು ಇರೋದು. ತುಂಬಾ ಲೌಡ್ ಆಗಿ ಬ್ಲಾಸ್ಟ್ ಬಂತು. ಮಲಗಿರೋರು ಎದ್ದೇಳಿ ಓಡಬೇಕು ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕ ಇರೋರೆಲ್ಲ ಓಡ್ ಬಂದ್ರು. ಅಷ್ಟು ಒಳ್ಳೆ ಜೋರಾಗಿ ಫ್ಲಾಟ್ ಸೌಂಡ್ ಬಂತು. ಫುಲ್ ಬರ್ನ್ ಆಗ್ತಾ ಇತ್ತು. ಅವ್ರು ಬಂದು ಒಂದು 1/2 ಅವರ್ ಆಯ್ತು ಅವ್ರಿಗೆ ಅನ್ಸಕ್ಕೆ. ವಿಂಡೋಸ್ 1-2 ಫ್ಲಾಟ್ಗೆ ವಿಂಡೋಸ್ ಎಲ್ಲ ಒಡೆದೋಗಿದೆ.